ಇವನ್ ಮದ್ವೆ ಆಗಕ್ಕಿಂತ ಯಾವ್ದಾದ್ರು 90 ವರ್ಷದ ಮುದ್ಕೊಂಡ್ ಮದ್ವೆ ಆಗಿದ್ರೆ ಮಕ್ಕಳಾಗಿರವೆ. ಅಂತೂ ಒಂದು ದಡಕ್ಕೆ ಬಂದು ತಲುಪಿದಾಯಿತು ನನ್ನ ಜೀವನ ನೌಕೆ. ಅಂದಿನ ಆವೇಶದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ತ ನನ್ನನ್ನು ಮಧುಕುಮಾರ್ ಸಲಹೆ ಮೇರೆಗೆ ನಾನು ಬೆಂಗಳೂರಿಗೆ ಬಂದಿದ್ದೆ ಒಂದು ಉತ್ತಮ ಆಯಿತು. ಈಗ ನಾನು ಚಿತ್ರ ಸಂಸ್ಥೆಯಲ್ಲಿ ಒಬ್ಬ ದೊಡ್ಡ ಹೀರೋ ಆಗಿದ್ದೀನಿ. ಲಕ್ಷಾಂತರ ರೂಪಾಯಿನ ಸಂಪಾದನೆ ಮಾಡ್ತಾ ಇದ್ದೀನಿ. ಹಾಗಾಗಿ ಪ್ರತಿ ತಿಂಗಳು ನನ್ನ ತಂದೆ ಹೆಸರಲ್ಲಿ 10,000 ರೂಪಾಯಿನ EMO ಮಾಡ್ತಾ ಇದ್ದೀನಿ. ಯಾಕೆ ನಮ್ಮ ತಂದೆ ಇನ್ನು ಅದಕ್ಕೆ ಪ್ರತ್ಯುತ್ತರ ಬರೆದಿಲ್ಲ? ಓ, ಎಲ್ಲೋ ನನ್ನ ಮೇಲೆ ಬೇಜಾರಿರಬೇಕು ಅಂತ ಕಾಣಿಸುತ್ತೆ. ಇರಲಿ, ಈ ಸಾರಿ ನಮ್ಮ ತಾಯಿ ಹತ್ರ EMO ಕಳಿಸ್ತೀನಿ. ಕರುಣಮಯದ ನನ್ನ ತಾಯಿ ನನಗೆ ಒಂದು ಪತ್ರ ಬರೆದ್ರೂ ಬರಿಬೋದು. ಅದೇ ಸರಿ ಅನಿಸುತ್ತೆ. ನಾನು ಬರ್ತೀನಿ. ಬ್ರಹ್ಮ ಬರೆದ ಹಾಳೆಯಲ್ಲಿ ಅಂತ್ಯ ಏನಿದೆ, ಸುಖ ದುಃಖ ಎರಡು ಅವನ ಸೂತ್ರದಲ್ಲಿದೆ. ಬಲಿಯಾಯಿತೆ ಬದುಕು ವಿಧಿಗಾಟಕ್ಕೆ. ಬ್ರಹ್ಮ ಬರೆದ ಹಾಳೆಯಲ್ಲಿ ಅಂತ್ಯ ಏನಿದೆ, ಸುಖ ದುಃಖ ಎರಡು ಅವನ ಸೂತ್ರದಲ್ಲಿದೆ. ಅವನ ಸೂತ್ರದಲ್ಲಿದೆ, ಅವನ ಸೂತ್ರದಲ್ಲಿದೆ. ಏನೇ ಈ ರೀತಿ ಕಣ್ಣೀರ್ ಹಾಕ್ತಾ ನಿಂತ್ಕೊಂಡ್ರೆ ನೀರೇ ನಿಮ್ಮಪ್ಪ ತಗೊಂಡ್ಬರ್ತಾನ? ಬೇಗ ಕೆಲಸ ಮಾಡಿ ಮುಗ್ಸಕ್ಕಾಗಲ್ವೇನೆ ಗಯ್ಯಾಳಿ? ನೋಡಮ್ಮ, ಹುಡಿಬೇಡಮ್ಮ. ನೀನು ಹೇಳಿದ ಕೆಲಸ ಎಲ್ಲ ಬೇಗ ಮಾಡಿ ಮುಗಿಸ್ತೀನಿ. ಮುಗಿಸ್ತಾಳಂತೆ, ಮುಗಿಸ್ತಾಳೆ. ಎಲ್ಲಿಯ ಮುದಿಯ? ನೋಡು, ನನ್ನನ್ನು ಬೇಕಾದ್ರೆ ಏನು ಬೇಕಾದ್ರೂ ಬಯಸ್ಕಂತೀನಿ. ಆದ್ರೆ ನಿಮ್ಮ ಮಾವನವ್ರು ಮಾತ್ರ ಹಾಗೆಲ್ಲ ಕರಿಬೇಡ. ಕರಿಬಾರ್ದಾ? ಈ ಮನೇಲಿ ತಿನ್ನಬೇಕು ಅಂದ್ರೆ ದುಡಿಬೇಕು. ಬಿಟ್ಟಿ ಕೂಳ್ ತಿನ್ನೋದಕ್ಕೆ ಈ ಮನೇನು ಛತ್ರ ಅಲ್ಲ ಅಥವಾ ಧರ್ಮಶಾಲೆನೂ ಅಲ್ಲ. ಈ ಮನೇಲಿ ಇರಬೇಕು ಅಂದ್ರೆ ದುಡಿಬೇಕು, ದುಡಿದ್ಮೇಲೆ ಊಟ ತಿನ್ಬೇಕು. ಆಗಲ್ಲ ಅಂದ್ರೆ ಈ ಮನೆ ಬಿಟ್ಟು ಹೋಗ್ತಾ ಇರ್ರೆ. ಮನೆ ಬಿಟ್ಟು ಹೋಗು ಅಂದ್ರೆ ನಾನು ಎಲ್ಲಿಗಮ್ಮ ಹೋಗ್ಲಿ? ಎಲ್ಲಿಗೆ ಹೋಗ್ಲಿ ಅಂದ್ರೆ ಎಲ್ಲಾದ್ರೂ ಹಾಳಾಗಿ ಸಾಯಿರಿ. ಅಪ್ಪ ಪುಣ್ಯಾತ್ಮ, ಎಲ್ಲಿಗೆ ಹೋಗಿದ್ದಪ್ಪ? ನಾನು ನಿನಗೆ ಗ್ಯಾಸ್ ತಗೊಂಬರಕ್ಕೆ ಹೇಳಿದೆ, ತಗೊಂಬಂದ? ಛಾಯ, ಗ್ಯಾಸ್ ತುಂಬಿಸಕ್ಕೆ ಮಾತ್ರ ಹಣ ಕೊಟ್ಟಿದೆ ಕಣಮ್ಮ, ಆಟೋ ಚಾರ್ಜ್ ಕೊಟ್ಟಿರಲಿಲ್ಲ. ಅಯ್ಯೋ 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 ಅಯ್ಯೋ, ಎಷ್ಟು ಸುಳ್ಳು ಹೇಳ್ತೀಯೋ ಮುದಿಯ. ನಿನ್ ಕೈ ಕೊಟ್ಟಿರ್ಲಿಲ್ವಾ? ನೀನೇ ಏನಾರು ಮಾಡಿ ತಿನ್ಕೊಂಡ್ರಬೇಕು. ತಗೋ, ಹೋಗಿ ಗ್ಯಾಸ್ ತಗೊಂಬ. ಸಿಕ್ಕಳು ಅಂತ ಇಲ್ಲೇ ಚಕ್ಕೊಂದ ಆಡ್ತಾ ನಿಲ್ಬೇಡಿ. ನೀನು ಇಲ್ಲೇ ಹಾಲ್ಕಿರ್ತಾ ನಿಲ್ಬೇಡ. ಒಳಗೋಗಿ ನನ್ನ 2 ಸೀರೆ ಇದೆ, ನೀಟಾಗಿ ವಾಶ್ ಮಾಡಿ ಐರನ್ ಮಾಡಿ ನೀಟಾಗಿ ಫೋಲ್ಡ್ ಮಾಡಿಡು. ನಾನು ಸ್ವಲ್ಪ ಹಾಲು ಕುಡಿಸ್ಬರ್ತೀನಿ ನನ್ನ ಮಗನ್ಗೆ. ಆಯ್ತಾ? ಆಯ್ತಾ? ಹಾ. ನೋಡಿದ್ರ ರೀ ಹೇಗೆಲ್ಲ ಮಾತಾಡ್ತಾ ಇದ್ದಾಳೆ ಅಂತ. ನಾವಿನ್ನು ಎಷ್ಟು ದಿವಸ ಈ ನರಕ ಯಾತಲಿ ಬದುಕ್ಬೇಕ್ರಿ? ಹೇಳ್ರಿ, ಹೇಳಿ. ಏನು ಯೋಚನೆ ಮಾಡಬೇಡ ರೇಣುಕಾ. ಹೂ ಮಲ್ಲಿಗೆ ನಿನ್ನೊಂದಿಗೆ ನಾನಿಲ್ಲವೇ ಸದಾ ಸದಾ ಸದಾ. ಈ ಕಂಗಳು ಮಂಜಾದರೆ ನಾ ತಾಳನು ಭಯ ಬಿಡು ಸದಾ. ಆದ್ರೂ
ಆದ್ರೂ ರೀ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೇ ಈ ಹೆತ್ತ ಅಪ್ಪ ಅಮ್ಮನ ಈ ರೀತಿ ಹಿಂಸೆ ಮಾಡ್ತಾ ಇದ್ದಾನಲ್ಲ, ಇದು ಯಾವ ರೀತಿ ನ್ಯಾಯ ರೀ? ಹೇಳಕ್ಕ ಸ್ವಲ್ಪ ಹೊಟ್ಟೆ ಹಸುವಾಗ್ತಾ ಇದೆ ಕಡೆ. ಅನ್ನ ಇದ್ರೆ ತಗೊಂಡ್ ಬಾರೆ. ಯಾಕ್ರಿ ರಾತ್ರಿ ಊಟ ಮಾಡಿಲ್ವೇನ್ರಿ? ಇಲ್ಲ ರೇಣುಕ, ಇಲ್ಲ. ಚಾಯ ಕೊಟ್ಟೆ ಇಲ್ಲ ಕಣೆ. ಆಯ್ತು ರೀ, ತಗೊಂಡ್ ಬರ್ತೀನಿ. ಎಷ್ಟ್ ದಿನದಿಂದ ನಡೀತಾ ಇದೆ ಈ ಕಳ್ಳಾಟ? ಈ ಊರ್ದವ್ರು ಏನ್ ತಿಳ್ಕೋಬೇಕು? ಅವ್ರ ಮನೆ ಸೊಸೆ ಊಟಕ್ಕೆ ಕೊಡ್ತಾ ಇಲ್ಲ ಅಂತ ನನ್ನ ಮಾನ ಮರ್ಯಾದೆ ತೆಗಿಬೇಕು ಅನ್ಕೊಂಡಿದ್ಯೇನೆ? ಇನ್ನೊಂದ್ಸರಿ ಈ ರೀತಿ ಮಾಡಿದ್ರೆ ಒಂದ್ ಹೊತ್ತು ಊಟನು ಕಿತ್ಕೋಬೇಕಾಗತ್ತೆ. ಹೇಳಿದ ಅರ್ಥ ಆಯ್ತಾ? ಅರ್ಥ ಆಯ್ತಾನೆ? ಮಕ್ಕಳು ಬೇಕು ಅಂತಾರೆ ಮಕ್ಕಳು ಇರದವರು, ಮಕ್ಕಳು ಇರದವರು. ಮಕ್ಕಳು ಬೇಡ ಅಂತಾರೆ ಮಕ್ಕಳ ಹೆತ್ತವರು, ಹೆತ್ತು ನಿತ್ಯ ಅತ್ತವರು. ಈ ಭೂಮಿಲಿ ಆನಂದ ಇವರಿಂದ, ಈ ಬಾಳಲ್ಲಿ ಕಣ್ಣೀರು ಇವರಿಂದ. ಈ ಎಲ್ಲ ದೈವಲೀಲೆ ರೇಣುಕ. ದೈವಜ್ಞಾನಿ ಗ್ಯಾಸಿವೇನಾ? ಕೇಳಿಸ್ತಪ್ಪ, ಕೇಳಿಸ್ತ. ಸಕಿರ ಮಾತ್ರ ಗ್ಯಾಸ್ ತುಂಬಿಸಕ್ ಮಾತ್ರ ಹಣ ಕೊಟ್ಟಿದ್ಲು ಕಣಪ್ಪ. ಚಾಯ ಜಾಸ್ತಿ ತುಂಬಿಸಕ್ ಮಾತ್ರ ಹಣ ಕೊಟ್ಟಿದ್ಲು ಕಣಪ್ಪ. ಆದ್ರೆ ಆಟೋ ಚಾರ್ಜ್ ಕೊಟ್ಟಿರ್ಲಿಲ್ಲಪ್ಪ. ಅದಕ್ಕೆ ನೀನು ಬರ್ಲಿ ಅಂತ ಕಾಯ್ತಾ ಇದೆ ಕಣಪ್ಪ. ಅಲ್ಲ, ಹೀಗೆ 3 ಹೊತ್ತು ತಿಂತಾ ಇದೆಯಲ್ಲ ಮಂಕ್ರಿ ಮಂಕ್ರಿ, ಕೈ ಕಾಲೇನು ಸಮದಾಗಿದ್ದೆ ನಿನ್ಗೆ? ಏ ನಡ್ಕಲ್ಲ ಕೆಲಸ ಇಲ್ಲೇ ಸಮಯ ಸಲ್ಲಿಸಿ ಕೂತ್ಕ ಮಾತಾಡ್ತಿರಲ್ಲ, ಕೆಲಸ ನಿಮ್ಮ ಹಬ್ಬ ಮಾಡವೇನೋ? ಏಯ್, ಎಷ್ಟೋ ದಿನ ಹೇಳಿಲ್ಲ ನಿನ್ಗೆ ನಾನು ಇದ್ದಾಗ ಏನಂತ ಹೇಳ? ತರ್ತೀನಪ್ಪ, ತರ್ತೀನಿ. ರೇಣುಕ, ನಾನು ಸಿಲಿಂಡರ್ ತಗೊಂಡು ಬರ್ತೀನಿ. ನಿನಗೆ ನೀರು ತುಂಬಿಸಿ ನಾನು ಸಿಲಿಂಡರ್ ತಗೊಂಡು ಬರ್ತೀನಿ. ಬಾರೆ ಹೋಗೋಣ. ನನ್ನವರು ಯಾರು?